ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನಾನು ನಮ್ಮ ಮನೆಯಲ್ಲಿದ್ದೀನಿ ಆಯಿತಾ. ಸೊ ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿದ್ದೀನಿ. ತಲೆಗೆ ಫುಲ್ಲು ಆಯಿಲ್ ಹಾಕಿ ಮಸಾಜ್ ಮಾಡಿದ್ದೀನಿ. ಯಾಕೆ ಗೊತ್ತಾ? ಫುಲ್ಲು ಡ್ಯಾಂಡ್ರಫ್ ಇದೆ ನನ್ನ ಹೇರಲ್ಲಿ. ತುಂಬ ಹೇರ್ ಫಾಲ್ ಆಗುತ್ತೆ. ಏನು ಮಾಡಬೇಕಂತ ಗೊತ್ತಾಗಲ್ಲ. ತುಂಬ ಟೆನ್ಷನ್ ಬೇರೆ ಆಗುತ್ತೆ ಹೇರ್ ಫಾಲ್ ಆದರೆ. ಸೊ ಅದಕ್ಕೋಸ್ಕರ ಇವತ್ತು ಫುಲ್ ಆಯಿಲ್ ಹಾಕಿ ಮಸಾಜ್ ಮಾಡಿದ್ದೀನಿ. ಇಲ್ಲದಿದ್ದರೆ ಈ ಥರ ಮಾಡುವಾಗ ವೈಟ್ ಹೇರ್ ಅಂತ ಹೇಳ್ತೀನಿ ಎಂತ ಇದು ಡ್ಯಾಂಡ್ರಫ್ ಇದೆ ಅಲ್ಲ, ಅದೆಲ್ಲ ಬೀಳ್ತದೆ ಗೊತ್ತಾ. ಅಷ್ಟು ಡ್ಯಾಂಡ್ರಫ್ ಇದೆ ನನ್ನ ಹೇರಲ್ಲಿ. ಸೊ ಅದಕ್ಕೆ ತುಂಬ ಒಂಥರ ನಂದು ಹೇರ್ ಹೆಲ್ದಿ ಇಲ್ಲ ಇವಾಗ. ಸ್ವಲ್ಪ ಬೇಜಾರಾಗುತ್ತೆ ನನಗೆ. ಹೇರ್ ಮುಖ್ಯ ಅಲ್ಲ, ಚೆಂದ ಅಲ್ಲ ಹೇರ್ ಬೇರೆ. ಸೊ ಅದಕ್ಕೋಸ್ಕರ ಫುಲ್ಲು ಆಯಿಲ್ ಹಾಕಿದ್ದೀನಿ. ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಆಯಿಲ್ ಹಾಕಿಬಿಟ್ಟು ಮಸಾಜ್ ಮಾಡಿದ್ದೀನಿ. ಹಾಗೆ ಸೊ ನಮ್ಮದು ಮನೆ ಈ ಥರ ಇದೆ. ಎಲ್ಲರೂ ನೋಡಿದ್ದೀರಲ್ಲ, ಮಳೆ ಗೈಸಿಗೆ ತುಂಬ ಜೋರು ಮಳೆ ಇದೆ. ಮಳೆಯಲ್ಲಿ ಎಲ್ಲಿ ಒಳಗಡೆ ಹೋಗಲಿಕ್ಕೂ ಆಗಲ್ಲ. ಹಾಗೆ ಬೋರ್ ಆಗ್ತಿತ್ತು. ಒಂದು ರೌಂಡ್ ನಾನು ಮೇಲೆ ರೋಡಲ್ಲಿ ಒಂದು ರೌಂಡ್ ಹೋಗಿ ಬಂದೆ. ಸೊ ಹಾಗೆ ಇವಾಗ ಇದೆಲ್ಲ ಆಷಾಢ. ಸೊ ಹಾಗೆ ತಂಗಿ ಮನೆಗೆ ಬಂದಿಲ್ಲ. ಸೊ ಅದಕ್ಕೆ ನಾನು ಬಂದೆ. ಹಾಗೆ ಎಷ್ಟು ಆಯಿಲ್ ಹಾಕಿದ್ದೀನಿ ಅಂತ ಹೇಳಿದರೆ ನೀವೇ ನೋಡಿ. ಅಂತೆ ಚಂಡಿ ಆಗಿದೆ ನೋಡಿ. ಆಯಿಲ್ ಹಾಕಲ್ಲ ನಾನು, ತುಂಬಾ ಕಮ್ಮಿ. ನನ್ನ ಅಮ್ಮ ಬೈತಾ ಇರ್ತಾರೆ ಆಯಿತಾ. ಎಂತ ಒಂದು ಎಣ್ಣೆ ಪಾಡ್ರ ಅಪ್ಪುಜಿ ಬೊಕ್ಕ ಕುಚಲ್ಕೊಂಡು ಹಂಚೋಂಡು ಆಚೆ ಹೋಗಿತ್ತಾನೆ ಹೇರ್ ಅಂತ. ಎಷ್ಟು ಉದ್ದ ಇತ್ತು ಗೊತ್ತಾ ನಂದು ಹೇರು. ಅಂದರೆ ನಾನು ಗಾಡಿ ತೆಗೆಯುವ ಮುಂಚೆ, 2 ವೀಲರ್ ತೆಗೆಯೋ ಮುಂಚೆ ತುಂಬ ಲೆಂತ್ ಇತ್ತು, ಮತ್ತು ತುಂಬ ದಪ್ಪ ಇತ್ತು ಆಯಿತಾ ಹೇರು. ಸೊ ಯಾವಾಗ ನಾನು ವೆಹಿಕಲ್ಸ್ 2 ವೀಲರ್ ಎಲ್ಲ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಹೆಲ್ಮೆಟ್ ಇರ್ತೀವಲ್ವ, ಆದ ನಂತರ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಯಿತು. ಅದೇ ಸ್ವಲ್ಪ ಬೇಜಾರು ನನಗೆ. ಎಷ್ಟು ಉದ್ದ ಇತ್ತು ಗೊತ್ತಾ. ನನಗೆ ಇವಾಗ ಸಹ ಉದ್ದ ಸಹ ಇಷ್ಟನೇ, ಆದರೆ ಉದ್ದ ಇದ್ದರೆ ತುಂಬ ಇದು ಏನು ಹೇರ್ ಸ್ಟೈಲ್ ಮಾಡಲಿಕ್ಕೆ ಆಗಲ್ಲ. ಇವಾಗ ನಾನೊಂದು ಬೇರೆ ಒಂದು ಹೇರ್ ಕಟ್ಟಿಂಗ್ ನೋಡಿದ್ದೀನಿ. ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗುವಾಗ ಮಾಡಿಸ್ಬೇಕಂತ ಇದ್ದೀನಿ. ಹಾಗೆ ಅಲ್ಲಿ ಮಣಿಪಾಡದಲ್ಲಿ ಒಬ್ಬರು ಇದ್ದಾರೆ. ಸೊ ಅವ್ರು ಹೇರ್ ಕಟ್ ಚೆಂದ ಮಾಡ್ತಾರೆ ಒಬ್ಬರು. ಸೊ ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಲ್ಲ, ಇವಾಗ ಹೋಗುವ ಅಂತ. ಇಲ್ಲದಿದ್ದರೆ ಈ ಥರ ಬರ್ತದೆ ನೋಡಿ ಹೇರ್. ಇವಾಗ ಸ್ವಲ್ಪ ಕಮ್ಮಿ, ಇಲ್ಲದಿದ್ದರೆ ಫುಲ್ ಹೇರ್ ಬರುತ್ತೆ ಕೈಯಲ್ಲಿ, ಬೇಜಾರಾಗುತ್ತೆ. ಹಾಗೆ ಮತ್ತು ಹೇಗಿದ್ದೀರಾ? ನನಗೆ ಇವಾಗ ಯಾವುದು ಕಂಟೆಂಟ್ ಇಲ್ಲ ಆಯಿತಾ. ಸೊ ಅದಕ್ಕೋಸ್ಕರ ಯಾವುದು ಲಾಗೇ ಮಾಡ್ತಾಯಿಲ್ಲ ನಾನು. ನನಗೆ ಬೋರ್ ಆಗಿದೆ ಲಾಗ್ ಮಾಡಲಿಕ್ಕೆ ಕೂಡ. ಅಂದರೆ ಏನಾದರೂ ಕಂಟೆಂಟ್ ಏನಾದರೂ ಮಾಡಬೇಕಂತ ಹೇಳಿದರೆ ಡಿಫ್ರೆಂಟಾಗಿ ಮಾಡಬೇಕು ಅಂತ ಆಸೆ ಇದೆ. ಒಬ್ಬಳೇ ಏನಂತ ಮಾಡಲಿ, ಎಲ್ಲಿಗಂತ ಹೋಗಲಿ. ನನಗೆ ಟ್ರಾವೆಲಿಂಗ್ ಆ ಥರ ಎಲ್ಲ ತುಂಬ ಇಷ್ಟ. ಮತ್ತು ಮೊನ್ನೆ ಒಂದು ಮೇಕವರಿದ್ದು ಬಂದಿತ್ತು ಆಯಿತಾ. ಸೊ ನನಗೆ ಅದು ಹೋಗಲಿಕ್ಕೆ ಆಗಲ್ಲ, ಅದು ನಾವು ಬ್ಯುಸಿ ಇದ್ದೀನಿ. ಸೊ ಅದಕ್ಕೋಸ್ಕರ ಹೋಗಲಿಕ್ಕೆ ಆಗಲ್ಲ. ಅವ್ರು ತುಂಬ ಹೇಳಿದರು, ಮೇಡಮ್ ನಾನು ನಿಮ್ಮನ್ನೇ ಕರಿಬೇಕಂತ ಇದ್ದೆ, ಏನು ಮಾಡೋದು, ನೆಕ್ಸ್ಟ್ ಟೈಮು ಖಂಡಿತ ನೀವು ಬನ್ನಿ ಅಂತ ಹೇಳಿದರು. ಓಕೆ ಬರ್ತೀನಿ ಅಂತಂದೆ. ಸೊ ನಮ್ಮ ಮನೆಯ ತುಳಸಿ ಕಟ್ಟೆ ನೋಡಿ ಗೈಸ್ ಹೇಗೆ ಆಗಿದೆ. ಫುಲ್ಲು ಹುಲ್ಲೆಲ್ಲ ಇದೆ, ಹುಲ್ಲಲ್ಲೆಲ್ಲಿ ಬೆಳೆದುಕೊಂಡಿದೆ. ಸೊ ಹಾಗೆ ಈ ಹೂ ಉಂಟಲ್ಲ, ತೋರಿಸ್ತೀನಿ. ಈ ಹೂ ಇದೆಲ್ಲ, ಇದು ಏನು ಪೂಜೆ ಎಲ್ಲ ಬಳಸ್ತಾರೆ.
ಇಲ್ಲಿ ನನ್ನ ಕೈಯಲ್ಲಿರುವಂತಹ ಇದಕ್ಕೆ ಹೆಸರೇನು ಅಂತ ಹೇಳಿ. ಇದು ನಿಮ್ಮ ಮನೆಯಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಅದು ಒಂಥರ ಪರಿಮಳ ಇದೆ. ತುಳಸಿ ಕಟ್ಟೆ ಹತ್ರ ಇದ್ದರೆ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇದೊಂದು ಗಿಡ ಇದ್ದರೆ ತುಂಬ ಒಳ್ಳೆಯದಂತೆ. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಇಟ್ಟಿದ್ದೀವಿ. ಒಂಥರ ಪರಿಮಳ, ಪರಿಮಳ. ಹಾಯ್ ರೈಸ್. ಸೊ ಮತ್ತೇನಿಲ್ಲ, ಟೈಮ್ ಬೇರೆ ಇವಾಗ 6 ಗಂಟೆ ಆಗಿದೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಿ 1 ಗಂಟೆ ಆಯಿತು. ಹಾಗೆ ಇನ್ನು ಸ್ವಲ್ಪ ಹೊತ್ತು ಇರಲಿ ಅಂತ ಬಿಟ್ಟಿದ್ದೀನಿ. ಮತ್ತು ಚೆಂದ ವಾಶ್ ಮಾಡಬೇಕು. ಸೊ ಡ್ಯೂಟಿಗೆ ಬೇರೆ 1 ವಾರ ಆಯಿತು, ಗೈಸ್ ರಜೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಹೆಲ್ತ್ ಅಂತ ಹೇಳಿದರೆ ನನಗೆ ಅದು ಸ್ಟೋನ್ ಇದೊಂದು ಪೇಯ್ನ್ ಬರುತ್ತೆ. ಅಂದರೆ ಸ್ಟೋನ್ ಇಲ್ಲ ಅಂತ ಹೇಳ್ತಾರೆ ಹಾಸ್ಪಿಟಲಲ್ಲಿ. ಅವತ್ತೊಮ್ಮೆ ಇತ್ತಾ, ಅದ ನಂತರ ಅದು ನೀರಲ್ಲೇ ಹೋಗ್ತದೆ. ಮತ್ತು ಆಯುರ್ವೇದಿಕ್ ಏನಾದರೂ ಮಾಡುವ, ಇಲ್ಲದ್ರಲ್ಲಿ ಲೇಸರ್ ಎಲ್ಲ ಹಾಕಿ ತೆಗ್ಸೋದು, ಅದೆಲ್ಲ ಕಷ್ಟ. ನನಗಂತೂ ಭಯನೇ ಭಯ. ಅದಕ್ಕೆ ಅದು ಬೇಡ ಅಂತೇಳಿ ನಾನು ಹಳ್ಳಿ ಮದ್ದು ಮಾಡುವ ಅಂತೇಳಿ ಸೀದಾ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೆ ಅವಾಗ. ಸೊ ಇವಾಗ ಸ್ವಲ್ಪ ಪೇಯ್ನ್ ಬರ್ತಾಯಿದೆ ನನಗೆ. 1 ಡೇಗೆ 3 ಟೈಮ್ಸ್ ಬರ್ತಾಯಿದೆ ಆಯಿತಾ. ಸೊ ಸೇಮ್ ಟೈಮಿಗೆ ಬರುತ್ತೆ ಗೊತ್ತಾ. ಒಂದು ನೈಟ್ ಒಂದು 12 ಗಂಟೆಗೆ ಅಂದರೆ 12 ಗಂಟೆಗೇ ಬರುತ್ತೋ ಅದು ಪೇಯ್ನು. ಇವತ್ತು ಯಾವ ಟೈಮಿಗೆ ಬರುತ್ತೆ ಅದೇ ಟೈಮಿಗೆ ನಾಳೆ ಬರೋದು. ಸೊ ಆ ಥರ ಒಂದು ಮಧ್ಯಾಹ್ನ ಒಂದು 3:30 ಆ ಟೈಮಿಗೆ ಎಲ್ಲ ಬರುತ್ತೆ ಗೊತ್ತಾ. ತುಂಬ ಅಂದರೆ ಒಂದು ಅರ್ಧ ಗಂಟೆ ತಡೆಯೋಕ್ಕಾಗಲ್ಲ, ಅಷ್ಟು ನೋವಾಗುತ್ತೆ. ಅತ್ತದ್ದು ಒಂಥರ ಆಗುತ್ತೆ, ಕಣ್ಣೆಲ್ಲ ಕೆಂಪಾಗುತ್ತೆ, ಅಷ್ಟು ನೋವಾಗುತ್ತೆ. ಸೊ ಹಾಗೆ ಸೋಮಾರಪೇಟೆಯಿಂದ ನಾನೊಂದು ಮದ್ದು ತಗೊಳ್ಳೋದು ಆಯುರ್ವೇದಿಕ್. ಅದೊಂದು ಇದು ಕೊಡ್ತಾರೆ, ಏನು ಗೊತ್ತಾ, ಒಂದು ಮರದ್ದು ಬೇರು, ಒಂದು ಎರಡು ಟೈಪಿದೆ ಕೊಡ್ತಾರೆ. ಅದನ್ನು ಒಂದು ದಿನ ಬೆಳಿಗ್ಗೆ 6 ಗಂಟೆಗೆ ನಾವು ಅದನ್ನು ಪುಡಿ ಮಾಡಿ ಸ್ವಲ್ಪ ಅರ್ಧೆಲ್ಲ ಅದನ್ನು ಕಷಾಯ ಖಾಲಿ ಹೊಟ್ಟೆಗೆ ಕುಡಿಲಿಕ್ಕೆ. ಆದ ನಂತರ ಸಂಜೆ 6 ಗಂಟೆವರೆಗೆ ಏನು ತಿನ್ನಲಿಕ್ಕೆಲ್ಲ, ಊಟ ಅದೇನು ತಿನ್ನಲಿಕ್ಕೆಲ್ಲ, ಜ್ಯೂಸ್ ಎಲ್ಲ ಕುಡಿಬೋದು, ಬೇರೆ ಏನಿಲ್ಲ. ಅದನ್ನು ಲಿಂಬೆಯ ರಸಕ್ಕೆ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ. ಅದೊಂಥರ ಕಹಿ ಇರುತ್ತೆ ಗೈಸ್. ಅದನ್ನು ತಿನ್ನಬೇಕು, ವಾಮಿಟ್ ಮಾಡಬಾರ್ದು. ಮಾತ್ರ ವಾಮಿಟ್ ಬರುತ್ತೆ. ಅವತ್ತೊಮ್ಮೆ ನನಗೆ ಅಣ್ಣ ತಂದು ಕೊಟ್ಟಿದ್ರು, ಜೋರು ನೋವು ಬಂದಿರುವಾಗ. ಅವತ್ತದು ಕುಡಿದು ನನಗೆ ಸರಿಯಾಗಿರಲಿಲ್ಲ, ವಾಮಿಟ್ ಮಾಡಿದ್ದೆ ನನ್ನ ಅತ್ತ. ಸೊ ಅಷ್ಟನ್ನು ಸ್ವಲ್ಪ ಕುಡಿಬೇಕು. ಫುಲ್ಲು ಕುಡಿದ್ರೂ ವಾಮಿಟ್ ಆಗುತ್ತೆ. ವಾಮಿಟ್ ಮಾಡಬಾರ್ದು, ವಾಮಿಟ್ ಆಗುತ್ತೆ ಅದು. ಹಾಗೆ ಇದು ಮಾಡಿದ್ದೆ. ಸೊ ಅದು ಸರಿಯಾಗಲಿಲ್ಲ ಅಂದ್ಕೊಳ್ತೀನಿ. ವಾಪಸ್ ಒಮ್ಮೆ ಹೋಗಬೇಕು. ಅಲ್ಲೇನು ಜಾಸ್ತಿನೂ ಇದು ರೇಟೆಲ್ಲ ಆಗಲ್ಲ, ಬಟ್ ನೋಡಬೇಕು. ನಾಡಿದ್ದು ಹೋಗುವಾಗ ಒಮ್ಮೆ ತರಬೇಕು ಅಂತ ಇದ್ದೇನೆ. ಒಂದು ದಿನ ರೆಸ್ಟ್ ಮಾಡಿದರೂ ಪರವಾಗಿಲ್ಲ ಗೈಸ್. ಆದರೆ ಅದೊಂದು ನೋವು ಹೋದರೆ ಸಾಕು, ಜನ್ಮ ಸಾರ್ಥಕ ಆಗುತ್ತೆ. ತುಂಬ ಕಷ್ಟ ಆಗುತ್ತೆ. ಅಂದರೆ ಅದೆಲ್ಲ ನೋವು ಯಾರಿಗೆ ಹೇಳಿದರೂ ಅರ್ಥ ಆಗಲ್ಲ. ನನ್ನ ಹಸ್ಬೆಂಡ್ ನಗ್ತಾ ಇರ್ತಾರೆ ಗೊತ್ತಾ, ಅವರಿಗೆ ಅರ್ಥನೇ ಆಗಲ್ಲ. ನೋವಾಗ್ತಿದೆ, ಹೊಟ್ಟೆ ನೋವು, ನನ್ನ ನಾಟಕ ಅಂತ ಹೇಳ್ತಾರೆ. ಆ ಥರ ಇರ್ತಾರೆ. ಅದಕ್ಕೋಸ್ಕರ ನಾನು ಯಾರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ತುಂಬ ಅಂದರೆ ಪ್ರಾಣ ಹೋಗುವಷ್ಟು ನೋವು ಬರುತ್ತೆ. ಹಾಗೆ ಅದು ಫೀಲಿಂಗ್ಸ್ ಎಲ್ಲ ಅರ್ಥ ಆಗಲ್ಲ. ಅವರವರಿಗೆ ನೋವು ಬರುವಾಗ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗೆ ನೋಡಬೇಕು. ನಮ್ಮ ಮನೆಯಲ್ಲಿ ಹಲಸಿನ ಮರ ಉಂಟಾಯ್ತಾ. ಗೊಂಡೆ ಹೂವು ಗೊತ್ತಾ ನಿಮಗೆ? ಒಂಥರ ಎಲ್ಲೋ ಕಲರಿದು ಗೊಂಡೆ ಹೂವು ಆಗ್ತದೆ. ಅದು ಸಣ್ಣ ಗಿಡದಲ್ಲಿ ಆಗೋದು, ಅಂದರೆ ಸ್ವಲ್ಪ ಬಲ್ಲೆ ಥರ ಆಗುತ್ತೆ. ಅದು ಬಿಟ್ಟರೆ ತುಂಬ ದೊಡ್ಡದು ಮರ ಎಲ್ಲ ಆಗಿದ್ದು ನಾನು ನೋಡೇ ಇಲ್ಲ ಆಯಿತಾ. ಆದರೆ ನಮ್ಮ ಮನೆಯಲ್ಲಿ ನೋಡಿ, ಇದು ಹಲಸಿನ ಮರ ಉಂಟು, ತುಂಬ ದೊಡ್ಡದು ಮರ ಇದೆ. ಅದರ ತುದಿಯಲ್ಲಿ ಎಷ್ಟು ಹೂ ಇದೆ ಗೊತ್ತಾ, ತೋರಿಸ್ತೀನಿ 1 ಸೆಕೆಂಡ್. ನೋಡಿ ಅಲ್ಲಿ ಎಲ್ಲೆಲ್ಲ ಕಲರ್ ಕಾಣ್ತಾ ಉಂಟಾ. ಇದು ಈ ಮರದಲ್ಲಿ ನೋಡಿ ಗೊಂಡೆ ಹೂ ಎಷ್ಟು ಇದೆ ಅಂತ. ಇನ್ನು ಮರ ನೋಡಿ ಇಲ್ಲಿ ಇದೆ ಅಲ್ವಾ, ಅಲ್ಲಿ ತುದಿಯಲ್ಲಿ ಇದೆ ಮರಗೆ. ಅದು ಹೋದದಾಗಿರ್ಬೋದಾಯ್ತಾ. ಯಪ್ಪ, ಇಷ್ಟು ದೊಡ್ಡ ಇದೆ. ನಿಮ್ಮ ಮನೆಯಲ್ಲಿ ಇದೆಯಾ ಆ ಥರದ್ದು ಹೂ?
ಎಷ್ಟು ಅದು ವೀಡಿಯೋಕ್ಕೆ ಎಷ್ಟು ಕಾಣೋದಿಲ್ಲ, ಎಷ್ಟು ದೊಡ್ಡದು ಹೇಗೆ ಅಲ್ಲಿಗೆ ಹೋಗಿದೆ ಮಾರೆಪ್ಪ. ಇವತ್ತೇ ನೋಡಿದ್ದು ನಾನು, ಇವತ್ತೇ ಅಬ್ಸರ್ವ್ ಮಾಡಿದ್ದು. ಸೊ ಹಾಗೆ ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.